ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೈನಿಕನ ಮಾಡೋದಿ ವಿಲೇಜ್ ಕ್ಯಾಂಡ ಚಾನಲ್. ಬೆಳಗ್ಗೆದ್ದು ಯಾರ ಮುಖವ ನೀನು ನೋಡಿದೆ ಅಂತ ಯಾರಾದರೂ ಕೇಳಿದರೆ ನಾನು ಹೇಳೋದು, ಬೆಳಗ್ಗೆ ಆದ ತಕ್ಷಣ ನಾನು ನೋಡೋದು ನಮ್ಮ ಆಕಳ ಮುಖ. ಯಾಕಂದ್ರೆ ನನ್ನದು ದಿನ ಸ್ಟಾರ್ಟ್ ಆಗೋದು ಈ ಹಕ್ಕಿಯಿಂದ. ನಾನು ನೋಡೋದಂದ್ರೆ ಇವು ನಮ್ಮ ಆಕಳ, ಆಮೇಲೆ ಅದ್ರ ಕರೆದ ಅದೇ ನನ್ನ ದರ್ಶನ, ಅದೇ ನಂದು ಮೊದಲು ಎದ್ದ ತಕ್ಷಣದ ಆರಾಧ ದೈವ ಅಂತ ಹೇಳ್ಬೋದು. ಯಾಕೋ ಗೊತ್ತಿಲ್ಲ, ಇವಾಗ 2 ಡೇಸಿಂದ ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾಕಪ್ಪ ಅಂತಂದ್ರೆ ಈ ಡೆಲ್ಲಿ ಒಳಗೆ ನಡೆಯತ್ತಂತ ಸ್ಟೂಡೆಂಟ್ದ ಸ್ಟ್ರೈಕ್. ಅದರಲ್ಲೂ ಈ ಹಳ್ಳಿ ಒಳಗೆ ಇರೋವಂಥ ಪೇರೆಂಟ್ಸ್ದ ಮೈಂಡ್ಸೆಟ್ ಹೆಂಗೈತಂದ್ರೆ, ನಾವು ಕಲ್ತಿಲ್ಲ, ನಾವು ಯಾವುದೇ ಸೌಲಭ್ಯ ತೊಗೊಂಡಿಲ್ಲ, ನಮ್ಮ ಮಕ್ಕಳಾದರೂ ಸೌಲಭ್ಯ ತೊಗೊಳ್ಳಿ, ಚಂದಗೆ ಕಲೀಲಿ ಅಂತೇಳಿ ತಮ್ಮ ಇದ್ದ ಬದ್ದ ಆಸ್ತಿ ಮನೆ ಮಠ ಎಲ್ಲ ಮಾರ್ಕೊಂಡು ಮಕ್ಕಳಿಗೆ ಚಲೋ ಎಜುಕೇಷನ್ ಕೊಡ್ಸಾತಾರ. ತಾವ ಲೋನ್ ತೊಗೊಂಡು ತಾವು ದುಡ್ದು ಅದನ್ನು ಕಟ್ಕೊತ ಮಕ್ಕಳಿಗೆ ಚಲೋ ಎಜುಕೇಷನ್ ಸಿಗಲಿ ಅನ್ನೋ ಸಲುವಾಗಿ ದೊಡ್ಡ ದೊಡ್ಡ ಸ್ಕೂಲ್ ಒಳಗೆ ಅಡ್ಮಿಷನ್ ಮಾಡಿಸಿ ಎಜುಕೇಷನ್ ಕೊಡ್ಸಾತಾರ. ಬಟ್ ಈ ನಮ್ಮ ಸಿಸ್ಟಮ್ ನೋಡಿದಾಗ ನನಗೇನು ಅನ್ಸಾತೈತಪ್ಪ ಅಂದ್ರೆ, ಅದೇ ದುಡ್ಡನ್ನು ನಾವು ಅವ್ರ ಭವಿಷ್ಯಕ್ಕಾಗಿ ಉಳಿತಾಯ ಮಾಡಿದ್ರೆ ಅವ್ರಿಗೆ ಒಂದು ನೆಲೆ ಸಿಗ್ಬೋದಲ್ಲ. ಅದು ಎಲ್ಲ ನಾವು ದುಡ್ಡನ್ನು ಅವ್ರ ಎಜುಕೇಷನ್ಗಾಗಿ ಖರ್ಚು ಮಾಡಿ ಕಡೆಗೆ ಅವ್ರಿಗೆ ಜಾಬ್ ಇಲ್ಲ, ಎಕ್ಸಾಮ್ ಒಳಗೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ. ಪಾಪ ಮಕ್ಕಳೆಲ್ಲ ಹಗಲು ರಾತ್ರಿ ಅಂದ ನೀಟ್ ಎಕ್ಸಾಮ್ಗೆ ಓದಿ ಅದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿ ನೆಕ್ಸ್ಟ್ ಅದು ಎಕ್ಸಾಮ್ ಆಗಿ ಕೆಲವೊಂದಿಷ್ಟು ಜನ ಎಕ್ಸಾಮ ಬರೀದ ಅದ್ರೊಳಗೆ ಕೆಲವೊಂದಿಷ್ಟು ಜನ ಸೂಸೈಡ್ ಮಾಡ್ಕೊಂಡು, ಯಾಕಂದ್ರೆ ಅವ್ರಿಗೆ ಪದೇ ಪದೇ ಎಕ್ಸಾಮ್ ಫೇಸ್ ಮಾಡೋಕೆ ಆಗದೆ ಕಾರಣಕ್ಕೆ. ಯಾಕಪ್ಪ ಅಂದ್ರೆ ಅವ್ರು ಓದಿರ್ತಾರಲ್ಲ, ಮತ್ತು ಎಕ್ಸಾಮ್ ಬರಿಬೋದಲ್ಲ, ಏನು ಸಮಸ್ಯೆ ಅಂತ ನಾವು ಕೇಳ್ಬೋದು. ನಮ್ಗೆ ಈಗ ಈ ಮಕ್ಕಳದ್ದು ಬರೀ ಕೇವಲ LKG UKG ಮಕ್ಕಳದ್ದು ಎಕ್ಸಾಮ್ ಇವತ್ತು ಇಡ್ತೇನಂದ ಅದು ಪೋಸ್ಟ್ಪೋನ್ ಮಾಡಿ ನೆಕ್ಸ್ಟ್ ಡೇ ಇಟ್ಟರೆ ನಮ್ಗೆ ಎಷ್ಟು ಟೆನ್ಷನ್ ಆಕೈತೆ. ನಾವು ಕಲಿಸಿದ್ವಲ್ಲ, ಮತ್ತು ಅದನ್ನು ಮತ್ತೆ ಕಲಿಸ್ಬೇಕೇನ ಅಂಥೇಳಿ ಬರೀ ನಾವು ಸಣ್ಣ ಕ್ಲಾಸಿಂದ ಎಕ್ಸಾಮನ್ನ ಇಷ್ಟು ಮನಸ್ಸಿಗೆ ತೊಗೊಂಡಿರ್ತೇವೆ ಅಂದಮೇಲೆ ಅವ್ರು ಹಗಲಿ ರಾತ್ರಿ ಅಂದ ವರ್ಷಾನುಗಂಟಲೆ ಓದಿರ್ತಾರೆ. ಆ ಮಕ್ಕಳ ಮನಸ್ಸಿನ ಮೇಲೆ ಅದೆಷ್ಟು ಎಫೆಕ್ಟ್ ಆಕೈತಿ. ನಾವೆಲ್ಲ ಮನೆ ಒಳಗೆ ಮಕ್ಕಳಿಗೆ ಓದ್ರಿ ಅಂಥೇಳಿ ಭಾಳ ಪ್ರೆಷರ್ ಹಾಕ್ತಿರ್ತೇವೆ, ಓದಿ ಗೌರ್ಮೆಂಟ್ ಜಾಬ್ ತಗೋರಿ ಅಂಥೇಳಿ. ಬಟ್ ಸಿಸ್ಟಮ ಸರಿ ಇಲ್ಲದಾಗ ನಮ್ಮ ಮಕ್ಕಳದ್ದೇನು ತಪ್ಪಲ್ಲ. ನಾನಂತೂ ಫಿಕ್ಸ್ ಆಗಿಬಿಟ್ಟೇನಿ, ಯಾವುದೇ ಆಸ್ತಿ ಅತಿಯಾಗಿ ದುಡ್ಡು ಖರ್ಚು ಮಾಡಿ ಅವ್ರಿಗೆ ಎಜುಕೇಷನ್ ಕೊಡಿಸೋ ಹಂಗಿಲ್ಲ. ಅದೇ ನಮ್ಗೆ ಅವ್ರಿಗೇನೋ ಒಂದು ಭೂಮಿ ಅಂತಿದ್ರೆ ಕಡೆ ಪಕ್ಷ ಅವ್ರು ಅದ್ರೊಳಗೆ ದುಡ್ಕೊಂಡಾದರೂ ಅವ್ರ ಜೀವನ ಸಾಗಿಸ್ಕೋತಾರ ಅನ್ನೋವಂಥ ನಮಗೊಂದು ಇದಿರ್ತೈತಿ. ಹಾಗಾಗಿ ನಂದು ಏನಪ್ಪ ಒಪಿನಿಯನ್ ಅಂತಂದ್ರೆ, ನಿಮ್ಮ ಇರೋ ಹೊಲ ಮಾರಿ ಮನೆ ಮಾರಿ ನಮ್ಮ ಮಕ್ಳಿಗೆ ಚಲೋ ಎಜುಕೇಷನ್ ಕೊಡಿಸ್ತೀನಿ, ನಾಳೆ ಅವ್ರು ಅದ್ರ ಮೇಲೆ ಗೌರ್ಮೆಂಟ್ ಜಾಬ್ ಹಿಡಿತಾರೆ, ಚಲೋ ಇದಕ್ಕಾರ ಅನ್ನೋದನ್ನು ತೆಗೆದ್ಬಿಡ್ರಿ. ಅದೇ ನಿಮ್ಮ ಹೊಲ ಇದ್ದರೆ ತಮ್ಮ ಹೊಲದೊಳಗೆ ತಾವು ದುಡ್ಕೊಂಡು ಊಟ ಮಾಡ್ತಾರೆ. ನಾವು ಪೇರೆಂಟ್ಸ್ ಹೆಂಗೆ ಮಾಡ್ತೀವಿ ಅಂತಂದ್ರೆ, ಒಂದು ಸ್ಕೂಲಿಂದ ಒಂದು ಸ್ಕೂಲ್ಗೆ ಮಕ್ಕಳಿಗೆ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಸ್ಕೂಲಿಗೆ ಹಾಕ್ತೇವೆ. ಯಾಕಪ್ಪ ಅಂತಂದ್ರೆ, ಇಲ್ಲಿ ಇವು ಚಲೋ ಕಲಿಯತ್ತಿಲ್ಲ, ಆ ಸ್ಕೂಲ್ ಒಳಗಾರ ಚಲೋ ಕಲಿಬೋದು. ನಾವೇನು ನೋಡ್ತೇವೆ, ಮೇಲೆ ಬಿಲ್ಡಿಂಗ್ ನೋಡ್ತೇವೆ, ಒಳಗೆ ಅದ್ರದ್ದು ಶಿಕ್ಷಣ ನೋಡೋಂಗಿಲ್ಲ. ಎಜುಕೇಷನ್ ಅನ್ನೋದು ಮಗುವಿನ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರ್ತೈತಿ. ಆ ಮಗುನ ಕಲಿಯಬೇಕಾ ಅನ್ನೋದು ಅದ್ರ ತಲೆ ಒಳಗಿದ್ರೆ, ಯಾವ ಗೌರ್ಮೆಂಟ್ ಸ್ಕೂಲ್ ಆದ್ರೇನ ಯಾವ್ದು ಖಾಸಗಿ ಸ್ಕೂಲ್ ಆದ್ರೆ ಅದು ಕಲಿತದೆ. ಯಾವ ಮಗುವಿನ ತಲೆ ಒಳಗೆ ನಾ ಕಲಿಬಾರ್ದಪ್ಪ ಅನ್ನೋದು ಇತ್ತಂದ್ರೆ, ಸುಮ್ಮ ಹಂಗೆ ಜಸ್ಟ್ ಟೈಮ್ ಪಾಸಿಗಾಗಿ ಅದು ಅಭ್ಯಾಸ ಮಾಡತ್ತಿತ್ತಂದ್ರೆ ಅದು ಯಾವ ಸ್ಕೂಲಿಗೆ ಹಚ್ಚಿದ್ರೂ ಕಲಿಯಂಗಿಲ್ಲ. ಹಾಗಾಗಿ ನಿಮ್ಮ ಮಗುವಿನ ಭವಿಷ್ಯ ನಿಮ್ಮ ಕೈಯಾಗೈತಿ. ಇವಾಗ ನಮ್ಮ ಓಮೋ ಹಂಗೆ ಶೀಕುಗೆ FA1 ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ. ಹಂಗೆ ಅವನಿಗೆ ರಿವಿಸನ್ ಮಾಡಿಸ್ಕೊಂತ ನಾನು ಮಾರ್ನಿಂಗ್ ಕೆಲಸ ನಾನು ಮಾಡ್ಕೊಳಕತ್ತಿದ್ನಿ. ಆಮೇಲೆ ನಾನು ಇವತ್ತು ಸ್ವಲ್ಪ ಹೊರಗೆ ಹೋಗೋದಿತ್ತು. ಇವತ್ತು ನನಗೆ ಭರ್ಜರಿ ಒಂದು ಗೋಲ್ಡ್ ಗಿಫ್ಟ್ ಸಿಗೋದೈತಿ. ಹಾಗಾಗಿ ಏನಂತೇಳಿ ನೀವು ಎಂಡ್ ತನಕ ಮಿಸ್ ಮಾಡ್ದಂಗೆ ವಿಡಿಯೋ ನೋಡ್ರಿ. ಅದು ಏನು ಗೋಲ್ಡ್ ಗಿಫ್ಟ್ ನನಗೆ ಸಿಕ್ಕೈತಿ ಅಂತೇಳಿ ನಾನು ನಿಮಗೆ ತೋರಿಸ್ತೇನಂತ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹಂಗೆ ಏನಾದರೂ ನನಗೆ ನೀವು ಸಂದೇಶ ಹೇಳಬೇಕಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಟೈಪ್ ಮಾಡಿರಿ. ಹಂಗೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. Racing my own thoughts into the silence, seeking the guidance I forgot. It's somewhere lost to the cages of chaos.
what's the use? Somewhere it must be written. I just lost my access to the map. Somewhere love had bitten. I chased the apple and can't let go. Baby, it's a losing game, and I know that I'm to blame. I crossed the ocean and lost myself. Can't let go. Baby, it's a losing game, and I know that I'm to blame. I crossed the ocean and lost myself below. Can't let go. Can't let go. ನಾನು ಧಾರವಾಡಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಶಿವಾಜಿ ಸರ್ಕಲ್ನಿಂದ ಸ್ವಲ್ಪ ಮುಂದೆ ಒಂದು ಸೇಲ್ ಹಚ್ಚಿದ್ರೆ ರೇಟ್ ಮಾತ್ರ ಭಾಳ ರೀಸನೇಬಲ್ ಆಗಿತ್ತು. 170 200ಲಿಂದ ಟಾಪ್ ಅವೆಲ್ಲ ಸ್ಟಾರ್ಟ್ ಆಗಿದ್ವು. ನಾನು ಹಂಗೆ ಸುಮ್ಮನೆ ನೋಡಿ ಬಂದ್ರೆ ಅದೇನು ತೊಗೊಳ್ಬೇಡ ಅಂತ ಹೋಗಿದ್ನಿ. ನಮ್ಮ ಹೆಣ್ಮಕ್ಳಿಗೆ ಗೊತ್ತಿಲ್ಲ, ಹೋದಿನ ನಾವಂತೂ ಹಂಗೆ ಖಾಲಿ ಕೈಲಿ ಬರೋಂಗಿಲ್ಲ. ನನಗಂತೂ ಇದು ಫ್ರೀ ಪ್ಯಾಂಟ್ ಅಂತೂ ಭಾಳ ಇಷ್ಟ ಆಯ್ತು. 170 ರುಪೀಸ್. ಬಟ್ಟೆ ಚಲೋ ಐತಿ, ರೇಟ್ ಮಾತ್ರ ಇದಿತ್ತು. ಆಮೇಲೆ ಹಾಗೆ ಒಂದು ಸ್ಪೂನ್ ನಾನು ಭಾಳ ದಿನದಿಂದ ಇದು ಹಣ್ಣಿನ ಬುಟ್ಟಿ ತೊಗೋಬೇಕಂತೇಳಿ ಭಾಳ ನೋಡಾಕತ್ತಿದ್ನಿ, ಸಿಕ್ಕಿದ್ದಿಲ್ಲ ನನಗೆ. ಸೊ ಇವತ್ತಿತ್ತ ನಾ ತೊಗೊಂಬಂದು. ಹಾಗೆ ನನಗೆ ಸಿಕ್ಕಂಥ ಗೋಲ್ಡ್ ಗಿಫ್ಟ್ ಅಂದ್ರೆ ಇದು ಇಯರ್ ರಿಂಗ್. ನನಗಂತೂ ಭಾಳ ಅಂದ್ರೆ ಭಾಳ ಲೈಕ್ ಆಗೈತಿದೆ. ನಾ ಜಾಸ್ತಿ ಅಂದ್ರೆ ಭಾಳ ಸಣ್ಣ ಇಯರ್ ರಿಂಗನ್ನು ನೋಡ್ತೀನಿ. ಬಟ್ ಇದು ಲಾಸ್ಟ್ ವಾರ್ನಿಂಗೂ ಒಂದು ಸಿಕ್ಕಿತು ನನಗೆ, ಇನ್ನು ಶಾಪಿಂಗ್ ಮಾಡೋ ಹಾಗಿಲ್ಲ ಅಂತ ಹೇಳಿಬಿಟ್ಟೆ. ಸೊ ಇದು ಹೇಳ್ರಿ ನನಗೆ ಹೆಂಗೈತಿ ಅಂಥೇಳಿ ಇಯರ್ ರಿಂಗ್. ಸೊ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಇನ್ನು ಚಂದ ಐತೆ ಅಥವಾ ಇಲ್ಲ ಅಂಥೇಳಿ. ಇದ್ರ ರೇಟ್ ಬಂದುಬಿಟ್ಟು 22,000 ರುಪೀಸ್. ಇದಾಗಿತ್ತ ಇವತ್ತಿನ ನನ್ನ ವ್ಲಾಗ್. ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾವಾಗಿದ್ರೂ ನಿಮ್ಮ ಸಪೋರ್ಟಿಂಗ್ ನನಗೆ ಬೇಕು. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣಂತ.